ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು ಪಿ ಯು ಬೋರ್ಡಿಂದ ಬಿಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ಸಲ್ಲಿರುವಂಥ ಸೊಲ್ಯೂಷನ್ ಚಾಪ್ಟರಿಂದ ಬಂದಿರುವಂಥ ಕ್ವಶನ್ಸನ್ನು ನೋಡೋಣ, ಅದನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಲ ಸೊಲ್ಯೂಷನ್ಸಲ್ಲಿ ಏನೆಲ್ಲ ಫಾರ್ಮುಲಾಸ್ ಬರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ನ್ಯೂಮರಿಕಲ್ಸ್ನ ಅಂತ ಒಂದು ಲಿಸ್ಟ್ ಕೊಡ್ತೀನಿ. ಈ ಲಿಸ್ಟ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಖಂಡಿತ 2 ಕ್ವಶನ್ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಮೊದಲನೇದು ಈ ಫಾರ್ಮುಲಾ, ಓಕೆನಾ? ಇದು ಹೆನ್ರೀಸ್ ಲಾ ಮೇಲಿದೆ, ಹೌದಾ? ಪಾರ್ಷಿಯಲ್ ಪ್ರೆಷರ್ ಈಸ್ ಈಕ್ವಲ್ ಟು ಕೆ ಎಚ್ ಇಂಟು ಎಕ್ಸ್ ಪಿ. ಇದು ಪ್ರೆಷರು ಅಲ್ವಾ? ಪಿ ಅಂದರೆ ಕೆ ಎಚ್ ಅಂದರೆ ಹೆನ್ರೀಸ್ ಕಾನ್ಸ್ಟೆಂಟು, ಎಕ್ಸ್ ಬಿ ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್, ಓಕೆನಾ? ಕೆಲವೊಂದು ಸಲ ಈ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಮೋಲ್ಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ, ಮೋಲ್ ಫ್ರ್ಯಾಕ್ಷನ್ಗೆ ಫಾರ್ಮುಲಾ ಗೊತ್ತಿದೆ ಅಲ್ವ? ಇಲ್ಲಿ ಎಕ್ಸ್ ಎ ಅಂದರೆ ಏನು? ಎನ್ ಎ ಬೈ ಎನ್ ಎ ಪ್ಲಸ್ ಎನ್ ಬಿ. ಎಕ್ಸ್ ಬಿ ಅಂದರೆ ಎನ್ ಬಿ ಬೈ ಎನ್ ಎ ಪ್ಲಸ್ ಎನ್ ಬಿ ಹಾಕೊಂಡು ಮಾಡ್ಕೋಬೇಕಾಗತ್ತೆ. ಓಕೆ, ಕೆಲವು ಸಲ ಮೋಲ್ ಫ್ರ್ಯಾಕ್ಷನ್ ಬೇಕು, ಅದಕ್ಕೆ ಮೋಲ್ ಫ್ರ್ಯಾಕ್ಷನ್ ಕೊಟ್ಟಿಲ್ಲ, ಮೋಲ್ಸ್ ಕೊಟ್ಟಿದ್ದಾರೆ ಅಂದರೆ ಇದನ್ನು ಯೂಸ್ ಮಾಡ್ತೀರಾ. ಬಟ್ ಮೋಲ್ ಫ್ರ್ಯಾಕ್ಷನ್ ಬೇಕು, ಕೊಟ್ಟಿಲ್ಲ, ಮೋಲ್ಸು ಕೊಟ್ಟಿಲ್ಲ, ಬಟ್ ಗ್ರಾಮ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ, ಇಲ್ಲಿದೆ ಅಲ್ವಾ? ಸೊ ಗ್ರಾಮ್ನ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಿದ್ರೆ, ಗಿವನ್ ಮಾಸ್ ಬೈ ಮೋಲಾರ್ ಮಾಸ್ ಮಾಡಿದ್ರೆ ಮೋಲ್ ಸಿಗುತ್ತೆ. ಮೋಲ್ಸಿಂದ ಮೋಲ್ ಫ್ರ್ಯಾಕ್ಷನ್ ಸಿಗುತ್ತೆ. ಮೋಲ್ ಫ್ರ್ಯಾಕ್ಷನಿಂದ ನೀವು ಈ ಪಾರ್ಷಿಯಲ್ ಪ್ರೆಷರನ್ನು ಲೆಕ್ಕ ಹಾಕ್ಬೋದು. ಅಂದರೆ ಇಲ್ಲಿ ಪಾರ್ಷಿಯಲ್ ಪ್ರೆಷರೇ ಕೇಳಬೇಕು ಅಂತೇನಿಲ್ಲ. ಹೆನ್ರೀಸ್ ಕಾನ್ಸ್ಟೆಂಟ್ ಮತ್ತು ಮೋಲ್ ಫ್ರ್ಯಾಕ್ಷನ್ ಕೊಟ್ಟು ಪಾರ್ಷಿಯಲ್ ಪ್ರೆಷರ್ ಕೇಳ್ಬೋದು, ಅಥವಾ ಪಾರ್ಷಿಯಲ್ ಪ್ರೆಷರ್ ಕೊಟ್ಟು ಹೆನ್ರೀಸ್ ಕಾನ್ಸ್ಟೆಂಟ್ ಕೊಟ್ಟು ಮೋಲ್ ಫ್ರ್ಯಾಕ್ಷನ್ ಕೇಳ್ಬೋದು. ಸೊ ಏನಾದರೂ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಿರ್ತಾರೆ. ಇದು ನೋಡ್ಕೊಳ್ಳಿ, ಹೆನ್ರೀಸ್ ಲಾ ಅದು. ಇನ್ನು ರಾಲ್ಸ್ ಲಾ ಮೇಲೆ ಇದೊಂದು ಫಾರ್ಮುಲಾ, ಟೋಟಲ್ ಪ್ರೆಷರ್. ತುಂಬ ಸಲ ಈ ಫಾರ್ಮುಲಾದ ಮೇಲೆ ಕ್ವಶನ್ ಬಂದು ಹೋಗಿದೆ ಅಲ್ಲ, ನೀವು ಪ್ರಿಪರೇಟರ್ಲ್ಲೂ ನೋಡಿರ್ಬೋದು. ಪಿ ಅಂದರೆ ಟೋಟಲ್ ಪ್ರೆಷರ್, ಓಕೆನಾ? ದಿಸ್ ಪಿ ಮೀನ್ಸ್ ಟೋಟಲ್ ಪ್ರೆಷರ್. ಇದು ಪಾರ್ಷಿಯಲ್ ಪ್ರೆಷರ್ ಆಫ್ ಒನ್ ಕಾಂಪೊನೆಂಟು, ಅದರದ್ದು ಮೋಲ್ ಫ್ರ್ಯಾಕ್ಷನ್ನು. ಪಾರ್ಷಿಯಲ್ ಪ್ರೆಷರ್ ಆಫ್ ಅನದರ್ ಕಾಂಪೊನೆಂಟ್, ಅದರದ್ದು ಮೋಲ್ ಫ್ರ್ಯಾಕ್ಷನ್. ಓಕೆ, ಇಲ್ಲೇನು ಮಾಡ್ತಾರೆ, ಪಿ ಎ ಪಿ ಬಿ ಕೊಟ್ಟು ಎಕ್ಸ್ ಎ ಎಕ್ಸ್ ಬಿ ಕೊಟ್ಟಿರಲ್ಲ. ಎಕ್ಸ್ ಎ ಬದಲು ಏನು ಮಾಡಿರ್ತಾರೆ, ಮೋಲ್ಸ್ ಕೊಟ್ಟಿರ್ತಾರೆ. ಅದರಿಂದ ನೀವು ಎಕ್ಸ್ ಎ ಕಂಡಿಡ್ಕೋತೀರಾ. ಎಕ್ಸ್ ಎ ಗೊತ್ತಾದ್ಮೇಲೆ ಎಕ್ಸ್ ಪಿ ನೀವೇ ಕಂಡಿಡ್ಕೋಬೋದು, 1 ಮೈನಸ್ ಎಕ್ಸ್ ಎ ಇಂದ, ಓಕೆನಾ? ಬಟ್ ಅಗೇನ್ ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯೋಕ್ಕೆ ಮೋಲ್ಸ್ ಬೇಕಿರುತ್ತೆ. ಮೋಲ್ಸ್ ಕೊಟ್ಟಿರಲ್ಲ, ಗ್ರಾಮ್ ಕೊಟ್ಟಿರ್ತಾನೆ. ಗಿವನ್ ಮಾಸ್ ಬೈ ಮೋಲಾರ್ ಮಾಸ್ ಮಾಡಿ ನಿಮಗೆ ಮೋಲ್ ಸಿಗುತ್ತೆ. ಮೋಲ್ಸಿಂದ ಮೋಲ್ ಫ್ರ್ಯಾಕ್ಷನ್ ಮಾಡಿ, ಮೋಲ್ ಫ್ರ್ಯಾಕ್ಷನಿಂದ ಈ ಫಾರ್ಮುಲಾಗೆ ಬನ್ನಿ. ಅರ್ಥ ಆಯ್ತಾ? ಇನ್ನೂ ಒಂದು ಚೇಂಜಸ್ ಏನು ಮಾಡ್ಬೋದು ಅಂದರೆ, ಟೋಟಲ್ ಪ್ರೆಷರ್ ಕೊಟ್ಬಿಟ್ಟು ಪಿ ಎ ಅಥವಾ ಪಿ ಬಿನಲ್ಲಿ ಯಾವುದಾದ್ರು ಒಂದು ವ್ಯಾಲ್ಯೂನ ಅವ್ರು ಕೇಳ್ಬೋದು. ಸೊ ನಿಮಗೆ ಫಾರ್ಮುಲಾ ಗೊತ್ತಿರಲಿ. ಸೊ ಪಿ ಕೊಟ್ಟು ಪಿ ಎ ಕೇಳಿದ್ದಾರೆ ಅಂದರೆ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ಪಿ ಬಿ ಎಕ್ಸ್ ಬಿನ ಈ ಕಡೆ ತಗೊಳ್ಳಿ, ಡಿವೈಡೆಡ್ ಬೈ ಎಕ್ಸ್ ಎ ಆಗುತ್ತೆ, ಸೊ ಪಿ ಎ ಸಿಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಕೇಳಿರೋದೇ ಟೋಟಲ್ ಪ್ರೆಷರ್, ಓಕೆನಾ? ಇದೊಂದು ಫಾರ್ಮುಲಾ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇನ್ನೊಂದು ಥರ್ಡ್ ಫಾರ್ಮುಲಾ, ಇದಿಷ್ಟು ನಿಮಗೆ ನಾನು ತುಂಬ ಜನ ನೋಡಿದರೆ ಆಲ್ರೆಡಿ, ಮೋಲಾರ್ ಮಾಸ್ ಮೇಲೆ ಮಾಡುವಂಥ ಲೆಕ್ಕಗಳಿದು, 3 ಮಾರ್ಕ್ಸು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಮೊದಲೆಲ್ಲ ಏನಾಗ್ತಿತ್ತು, ಬರೀ ಮೋಲಾರ್ ಮಾಸ್ ಮೇಲೆ ಮಾತ್ರನೇ ಕ್ವಶನ್ ಬರ್ತಿತ್ತು, ಈ ಟರ್ಮ್ಸ್ ಎಲ್ಲ ಕೊಟ್ಟಿರ್ತಿದ್ರು. ಬಟ್ ಈಗ ಏನಾಗ್ಬೋದು, ಈಗ ಫಾರ್ ಎಕ್ಸಾಂಪಲ್ ಈ ಸೆಕೆಂಡ್ ಫಾರ್ಮುಲಾ ನೀವು ತಗೊಂಡ್ರೆ, ಈ ಸೆಕೆಂಡ್ ಫಾರ್ಮುಲಾದಲ್ಲಿ ಮೋಲಾರ್ ಮಾಸೇ ಕೇಳಬೇಕು ಅಂತೇನಿಲ್ಲ. ಮೋಲಾರ್ ಮಾಸ್ ಕೊಟ್ಬಿಟ್ಟು ಕೆ ಬಿ ಕೇಳ್ಬೋದು, ಇಲ್ಲ ಡೆಲ್ಟಾ ಟಿ ಬಿ ಕೇಳ್ಬೋದು, ಡಬ್ಲ್ಯೂ ಎ ಕೇಳ್ಬೋದು, ಇಲ್ಲಿ ಏನಾದ್ರು ಒಂದು ಟರ್ಮ್ ಕೇಳ್ಬೋದು. ಬಟ್ ಆ ಟರ್ಮನ್ನ ನೀವು ರಿಅರೇಂಜ್ ಮಾಡ್ಕೊಳ್ಳಿ. ಈಗ ಕೆ ಬಿ ಕೇಳಿದ್ರು ಅಂತ ಅನ್ಕೊಳ್ಳೋಣ, ಅವಾಗ ಏನು ಮಾಡಿ, ಡೆಲ್ಟಾ ಟಿ ಬಿ ಕಡೆ ತಗೊಳ್ಳಿ, ಮೇಲೆ ಹೋಗುತ್ತೆ, ಡಬ್ಲ್ಯೂ ಎ ಮೇಲೆ ಹೋಗುತ್ತೆ, ಡಬ್ಲ್ಯೂ ಬಿ 1000 ಕೆಳಗಡೆ ಬರುತ್ತೆ ಅಷ್ಟೇ, ಓಕೆನಾ? ಸೊ ಇಲ್ಲಿ ಟರ್ಮ್ಸ್ಗಳು ಬೇಕಾದ್ರೆ ಒಂದ್ಸಲ ಹೇಳಿರ್ತೀನಿ ನೋಡ್ಕೊಳ್ಳಿ. ಡಬ್ಲ್ಯೂ ಬಿ ಯಾವಾಗಲೂ ಕಡಿಮೆ ಇರೋ ಅಮೌಂಟು, ಗ್ರಾಮಲ್ಲಿ ಕಡಿಮೆ ಯಾವ್ದಿರುತ್ತೆ ಅದನ್ನು ಡಬ್ಲ್ಯೂ ಬಿ ಅಂತ ತಗೊಳ್ಳಿ. ಡಬ್ಲ್ಯೂ ಎ ಅಂದರೆ ಜಾಸ್ತಿ ಇರುವಂಥ ಸಲ್ಯೂಟ್ ಅಮೌಂಟ್, ಸಾಲ್ವೆಂಟ್ ಅಮೌಂಟನ್ನು, ಅಂದರೆ ಗ್ರಾಮ್ ಜಾಸ್ತಿ ಯಾವ್ದಿರುತ್ತೆ ಅದನ್ನು ಡಬ್ಲ್ಯೂ ಎ ಅಂತ ತಗೊಳ್ಳಿ. ಇನ್ನು ಎಮ್ ಬಿ ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟು, ಎಮ್ ಎ ಅಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಅಂದರೆ ಯಾವುದು ಕಾಂಪೌಂಡು ಕಡಿಮೆ ಇರುತ್ತೋ ಅದ್ರದ್ದು ಮೋಲಾರ್ ಮಾಸ್ ಎಮ್ ಬಿ, ಯಾವುದ್ರದ್ದು ಅಮೌಂಟು ಜಾಸ್ತಿ ಇರುತ್ತೋ ಅದ್ರದ್ದು ಮೋಲಾರ್ ಮಾಸ್ ಎಮ್ ಎ. ಓಕೆ, ಎಮ್ ಎ ಮೋಲಾರ್ ಮಾಸ್ ಆಫ್ ಕಾಂಪೊನೆಂಟ್ ವಿಚ್ ಇಸ್ ಪ್ರೆಸೆಂಟ್ ಲಾರ್ಜರ್. ಅರ್ಥ ಆಯ್ತಾ? ಇನ್ನು ಪಿ ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟು, ಪಿ ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಇವೆಲ್ಲ ನಾನು ಡೀಟೇಲ್ ಆಗಿ ನಿಮಗೆ ಒಂದು ವಿಡಿಯೋನೇ ಮಾಡಿದ್ದೀನಿ, ಎಲ್ಲ ನೋಡಿದ್ದೀರಾ ಅಲ್ವಾ? ಸೊ ಅದ್ರ ಪ್ರಕಾರ ನೋಡ್ಕೊಳ್ಳಿ. ಮೊದಲನೇ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ವೇಪರ್ ಪ್ರೆಷರ್ ಅನ್ನೋ ವರ್ಡ್ ಇರಬೇಕು. ಈ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅನ್ನೋ ಪದ ಇರಬೇಕು. ಥರ್ಡ್ ಒನ್ ಯೂಸ್ ಮಾಡಬೇಕು ಅಂದರೆ ಫ್ರೀಸಿಂಗ್ ಪಾಯಿಂಟ್ ಅನ್ನೋ ವರ್ಡ್ ಇರಬೇಕು. ಫೋರ್ತ್ ಒನ್ ಯೂಸ್ ಮಾಡಬೇಕು ಅಂದರೆ ಆಸ್ಮೋಟಿಕ್ ಪ್ರೆಷರ್ ಅನ್ನೋ ವರ್ಡ್ ಇರಬೇಕು. ಮತ್ತು ಇಲ್ಲೆಲ್ಲ 1000 ಇದೆ ಮೂರಲ್ಲಿ. 1000 ಇವೆರಡರಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂದರೆ ಗ್ರಾಮಲ್ಲಿ ಕೊಟ್ಟಿದ್ರೆ, ವೆಯ್ಟ್ ಆಫ್ ದ ಸಾಲ್ವೆಂಟ್ ನಾವು ಗ್ರಾಮಲ್ಲಿ ಕೊಟ್ಟಿದ್ರೆ 1000 ಯೂಸ್ ಮಾಡಿ. ಹಾಗೆ ಫೋರ್ತ್ ಒನ್ನಲ್ಲಿ 1000 ಯಾವಾಗ ಯೂಸ್ ಮಾಡಬೇಕು ಅಂದರೆ ವಾಲ್ಯೂಮನ್ನು ಎಮ್ ಎಲ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ರೆ 1000 ಯೂಸ್ ಮಾಡಿ. ಲೀಟ್ರ್ ಕೊಟ್ಟಿದ್ರೆ 1000 ಬೇಡ. ಇದೊಂದು ಫಾರ್ಮುಲಾ. ಇನ್ನು ಲಾಸ್ಟ್ ಒನ್ನು, ಇದು ಥರ್ಡ್ ಒನ್ ಆಯಿತು.
ಫೋರ್ತ್ ಒನ್ ಇದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಇದು ಈಸಿ ಇದೆ ನೋಡಿ. ಪಿ ನಾಟ್ ಅಂದರೆ ವೇಪರ್ ಪ್ರೆಷರ್ ಇನ್ ಪ್ಯೂರ್ ಸ್ಟೇಟು, ಪಿ ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ನು, ಇದು ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್. ಅವರು ಮೋಲ್ ಫ್ರ್ಯಾಕ್ಷನ್ ಕೊಟ್ಬಿಟ್ಟು ಪಿ ನಾಟ್ ಕೇಳ್ಬೋದು, ಅಥವಾ ಪಿ ನಾಟ್ ಟು ಪಿ ಕೊಟ್ಬಿಟ್ಟು ಮೋಲ್ ಫ್ರ್ಯಾಕ್ಷನ್ ಕೇಳ್ಬೋದು. ಸೊ ಮ್ಯಾಕ್ಸಿಮಮ್ ನಿಮಗೆ ಇಷ್ಟು ಫಾರ್ಮುಲಾಸ್ ಮೇಲೆ ನ್ಯೂಮರಿಕಲ್ಸ್ ಬರ್ಬೋದು. ಸೊ ಇಷ್ಟು ಫಾರ್ಮುಲಾಸ್ ಮೇಲೆ ನಾನು ನಿಮಗೆ ಇದರಲ್ಲಂತೂ 100% ಎಲ್ಲ ಲೆಕ್ಕಗಳು ಸಾಲ್ವ್ ಮಾಡಿದ್ದೀನಿ. ಈಗ ನಾವು ಮಾಡಲ್ ಪೇಪರ್ಸ್ ಮಾಡಬೇಕಾದ್ರೆ ಇದ್ರ ಮೇಲೂ ಕ್ವಶನ್ಸ್ ಬರ್ತವೆ, ಸಾಲ್ವ್ ಮಾಡೋಣ. ಇಷ್ಟನ್ನು ನೋಡ್ಕೊಳ್ಳಿ, ಗ್ಯಾರಂಟಿ ನೀವು 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಬಟ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಈಗ ನಾನು ಇಲ್ಲಿ ಮೋಲಾರ್ ಮಾಸ್ ಮೇಲೆ ಹೇಳ್ಕೊಟ್ಟಿದ್ದೀನಿ ಅಂದರೆ ಈ ಫಾರ್ಮುಲಾದಲ್ಲಿ ಮೋಲಾರ್ ಮಾಸೇ ಕೇಳಬೇಕು ಅಂತೇನಿಲ್ಲ. WB ಕೇಳ್ಬೋದು, MA ಕೇಳ್ಬೋದು. ಜಸ್ಟ್ ಅವಾಗ ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡಿ. ಅರ್ಥ ಆಗ್ತಿದೇನಪ್ಪ? ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ ಚಾಪ್ಟ್ರಲ್ಲಿ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಫಸ್ಟ್ ಮಾಡೆಲ್ ಪೇಪರ್ ತೊಗೋತಾ ಇದ್ದೀನಿ. ಫಸ್ಟ್ ಮಾಡೆಲ್ ಪೇಪರಲ್ಲಿ 42 ಕ್ವಶನ್ ನೋಡ್ರಪ್ಪ. ಅದೇನಿದೆ ನಿಮಗೆ ಸೊಲ್ಯೂಷನ್ಸ್ ಮೇಲೆ ಇದೆ. 5% ಸೊಲ್ಯೂಷನ್ ಅಂತಿದೆ. W/W ಅಂತ ಕೊಟ್ಟಿದ್ದಾರೆ. ಅದ್ರ ಮೀನಿಂಗ್ ಏನು ಅಂತ ಹೇಳ್ತೀನಿ. ಕೇನ್ ಶುಗರ್ ಇನ್ ವಾಟರ್ ವಿಚ್ ಹ್ಯಾಸ್ ಫ್ರೀಸಿಂಗ್ ಪಾಯಿಂಟ್ 271. ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ? 271. ಯಾವಾಗ? ವಾಟರ್ದಲ್ಲ, ಅದು ಪ್ಯೂರ್. ಇದು ನೋಡಿ, ಇಲ್ಲಿ ಪ್ಯೂರ್ ವಾಟರ್ ಇದೆ. ಇದು ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಅಂದರೆ T ಅಂತ ತಗೋತೀವಿ, ಆಯಿತಾ? ಕ್ಯಾಲ್ಕುಲೇಟ್ ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಅಂದರೆ ಏನಪ್ಪ? KF ಅನ್ನು ನಾವು ಕಂಡುಹಿಡಿಯಬೇಕಂತೆ. ಆ್ಯಂಡ್ ಗಿವನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ವಾಟರು T0 ಕೊಟ್ಟಿದ್ದಾರೆ, T ಕೊಟ್ಟಿದ್ದಾರೆ, KF ಕಂಡುಹಿಡಿಯಬೇಕು. ಸೊ ಈ KF ನೋಡಿದ ತಕ್ಷಣ ಇಷ್ಟರಲ್ಲಿ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? KF ಅಂತಿದೆ, ಇದೇ ತಾನೇ ಯೂಸ್ ಮಾಡಬೇಕು. ಸೊ ನಾನು KF ಕಂಡುಹಿಡಿಬೇಕು. ಅವಾಗ ಸ್ವಲ್ಪ ಫಾರ್ಮುಲಾನ ಆಲ್ಟ್ರು ಮಾಡ್ಕೊಳ್ಳೋಣ. ಏನಾಗುತ್ತೆ ಫಾರ್ಮುಲಾ ಅವಾಗ ನೋಡಿ? KF ಈಸ್ ಈಕ್ವಲ್ ಟು MB ಇಂಟು ಡೆಲ್ಟಾ TF ಇಂಟು WA ಡಿವೈಡೆಡ್ ಬೈ, ಇಲ್ಲಿ 2 WA ಬರ್ದ್ಬಿಟ್ಟಿದ್ದೀನಿ, WB ಇದು. ಓಕೆ, ಸೊ MB ಡೆಲ್ಟಾ TF WA ಆ್ಯಂಡ್ ಡಿವೈಡೆಡ್ ಬೈ WB KF ಕಂಡುಹಿಡಿಯಬೇಕು ಇಂಟು 1000. ಸರಿ ಏನ್ರಪ್ಪ? ಸೊ ಈಗ ನೀವು ಈ ಫಾರ್ಮುಲಾನ ಸಾಲ್ವ್ ಮಾಡೋಕ್ಕೆ, ಆನ್ಸರ್ನ ಕಂಡುಹಿಡಿಯೋಕ್ಕೆ ಏನೇನು ಬೇಕು? WA ಬೇಕು, WB ಬೇಕು, ಡೆಲ್ಟಾ TF, MB ಯಾವುದನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ನಾವು ಕಂಡುಹಿಡ್ಕೋಬೇಕು. ಹೇಗೆ ನೋಡ್ಕೊಳ್ಳಿ. ಈಗ ಫಸ್ಟು ಡೆಲ್ಟಾ TF ಅನ್ನು ಕಂಡುಹಿಡಿಯೋಣ. ಡೆಲ್ಟಾ TF ಅಂದ್ರೆ ಏನಪ್ಪ? ಡೆಲ್ಟಾ TF ಅಂದರೆ T0 ಮೈನಸ್ Tನ. ಸೊ T0 ಎಷ್ಟಿದೆ? 273.15. T ಎಷ್ಟಿದೆಯಪ್ಪ? 271. ಮೋಸ್ಟ್ ಆಫ್ ದ ಟೈಮ್ ಅವ್ರು ಕೊಟ್ಟಿರ್ತಾರೆ, ಬಟ್ ಇಲ್ಲಿ ನೀವೇ ಮೈನಸ್ ಮಾಡ್ಕೋಬೇಕಾಗತ್ತೆ. ಸೊ ಮೈನಸ್ ಮಾಡಿ 273.15 ಮೈನಸ್ 271 ಎಷ್ಟು ಬರುತ್ತೆ? 2.15. ಸೊ ಅಲ್ಲಿಗೆ ಡೆಲ್ಟಾ TF ಸಿಕ್ತು 2.15. ಒಂದನ್ನು ನೋಟ್ ಆನ್ ಮಾಡ್ಕೊಳ್ಳೋಣ. ಸೊ ಇನ್ನೇನು ಬೇಕಪ್ಪ ನಿಮಗಲ್ಲಿ? ಡೆಲ್ಟಾ TF ಸಿಕ್ತು. WB WA ಬೇಕು ಅಲ್ವಾ? WB WA ಬೇಕು. ಅದೇನು WB ಅಂದರೆ ದ ಕಾಂಪೌಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸ್ಮಾಲರ್ ಕ್ವಾಂಟಿಟಿ. WA ಅಂದರೆ ಲಾರ್ಜರ್ ಕ್ವಾಂಟಿಟಿ ಅಂತ ಹೇಳಿದ್ದೆ. ಬಟ್ ಇಲ್ಲೆಲ್ಲೂ ನಿಮಗೆ ಗ್ರಾಮೇ ಕೊಟ್ಟಿಲ್ಲ, ಹೌದಲ್ವಾ? ಅಮೌಂಟ್ ಆಫ್ ದ ಸಲ್ಯೂಟ್ ಸಾಲ್ವೆಂಟ್ ಅಂತೆಲ್ಲೂ ಕೊಟ್ಟಿಲ್ಲ. ಬಟ್ ಒಂದು ಹಿಂಟ್ ಕೊಟ್ಟಿದ್ದಾನೆ, 5% W/W ಅಂತ. ಏನದು 5% W/W? ಅದು ಹೇಳ್ಬಿಡ್ತೀನಿ. 5% W/W ಅಂದರೆ 5 ಗ್ರಾಮ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 100 ಗ್ರಾಮ್ ಆಫ್ ಸಲ್ಯೂಷನ್ನು. 100 ಇಂದ -5 ಮಾಡಿದ್ರೆ ನಿಮಗೆ 98 ಗ್ರಾಮ್ ಬರುತ್ತೆ. ಇದು ಸಾಲ್ವೆಂಟ್ ಜಾಸ್ತಿ ಇದೆ. ಇದೇನಾಯಿತು? ಸಲ್ಯೂಟ್ ಆಯಿತು. ಅಂದರೆ WB 5 ಗ್ರಾಮ್ ಆಯಿತು, WA 98 ಗ್ರಾಮ್ ಆಯಿತು. ಅರ್ಥ ಆಯ್ತೇನ್ರಪ್ಪ? ಕೆಲವು ಸಲ ಲೆಕ್ಕದಲ್ಲಿ ಅವರೇ ಡೈರೆಕ್ಟಾಗಿ ಕೊಟ್ಟಿರ್ತಿದ್ರು. ಈಗ ಅದನ್ನು ಒಂದೇ ಇದಲ್ಲಿ ಕೊಟ್ಟಿದ್ರೆ ನೀವು ಅದನ್ನು ಸ್ಪ್ಲಿಟ್ ಮಾಡ್ಕೋಬೇಕಷ್ಟೇ. ಅಲ್ಲಿಗೆ 598 ಸಿಕ್ತು, ಡೆಲ್ಟಾ TF ಸಿಕ್ತು, WB ಸಿಕ್ತು, WA ಸಿಕ್ತು. ಇನ್ನೇನು ಬೇಕಪ್ಪ ನಿಮಗೆ? MB ಬೇಕು. MB ಅಂದ್ರೆ ಏನು? ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಯಾರಲ್ಲಿ ಕಡಿಮೆ ಅಮೌಂಟ್ ಇರೋದು? ಶುಗರ್ ತಾನೆ. ಇದೇ ತಾನೇ ಕಡಿಮೆ ಅಮೌಂಟ್ ಇರೋದು, ಇದೇ ತಾನೇ ಸಲ್ಯೂಟು. C12H22O11 ಅದರದ್ದು ಮೋಲಾರ್ ಮಾಸ್ ಎಷ್ಟು ಬರುತ್ತಪ್ಪ? 342. ಸರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಕೆಲವ್ರಿಗೆ ಗೊತ್ತಾಗಲ್ಲ, ಕಂಡಿಡ್ಕೋಬೇಕು ನೀವೇ. ಹೆಂಗೆ ಕಂಡಿಡ್ಕೊಳ್ಳೋದು ನೋಡಿ. C12H22O11 ಅಲ್ಲಪ್ಪ, C12H22O11. ಕಾರ್ಬನ್ ಎಷ್ಟಿದೆ? 12 ಇದೆ. ಇಂಟು 12 ಮಾಡು, ಅಟಾಮಿಕ್ ಮಾಸು. ಹೈಡ್ರೋಜನ್ 22 ಇದೆ, ಅದರ ಅಟಾಮಿಕ್ ಮಾಸು 1. ಆಕ್ಸಿಜನ್ನು 11 ಇದೆ, ಅದರದ್ದು ಅಟಾಮಿಕ್ ಮಾಸು 16. ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡೋಣ. 12 ಇಂಟು 12 144 ಆಗುತ್ತಪ್ಪ. 12 ಇಂಟು 12 144. ಓಕೆ, 22 1s 22. ಇನ್ನು 11 ಇಂಟು 16 ಮಾಡಿ. ಓಕೆನಾ? ಇದು ನಿಮಗೆ ಗೊತ್ತಿರಬೇಕು. ಅಟಾಮಿಕ್ ಮಾಸಲ್ಲಿ 176. ಇದನ್ನು ಆ್ಯಡ್ ಮಾಡಿ ಬೇಕಿದ್ರೆ
342 ಬರಲ್ವಾ, 6 + 2 8 + 4 12 ಆಗುತ್ತೆ, 8 10 14, ಸೊ 342 ಬಂತು. ಅಲ್ಲಿಗೆ ಎಲ್ಲ ವ್ಯಾಲ್ಯೂ ಸಿಗ್ತಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಬರೋಣ, ಎಮ್ ಬಿ ಎಷ್ಟಪ್ಪ 342 ಬಂತು, ಇಂಟು ಡೆಲ್ಟಾ ಟಿ ಎಫ್ ಎಷ್ಟು ಬಂತಪ್ಪ, ಡೆಲ್ಟಾ ಟಿ ಎಫ್ 2.15, ಡೆಲ್ಟಾ ಟಿ ಎಫ್ 2.15, ಡಬ್ಲ್ಯೂ ಎ 95 ಗ್ರಾಮ್ ಬಂತಾ, ಡಬ್ಲ್ಯೂ ಎ 95 ತಾನೆ, ಓ ಸಾರಿ 100 - 5 98 ಮಾಡಿಬಿಟ್ಟಿದ್ದೀನಿ, ಸಾರಿ 95, ಡಬ್ಲ್ಯೂ ಬಿ ಎಷ್ಟಪ್ಪ 5, ಮತ್ತೆಲ್ಲ ಗ್ರಾಮಲ್ಲಿರೋದ್ರಿಂದ ಇಂಟು 1000 ಹಾಕೋಣ. ಓಕೆನಾ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ದಾಯಿತು. ಫಸ್ಟು ನ್ಯೂಮರೇಟ್ರನ್ನೆಲ್ಲ ಮಲ್ಟಿಪ್ಲೈ ಮಾಡಿ, 342 ಇಂಟು 2.15 ಇಂಟು 95 ಈಕ್ವಲ್ಸ್ ಒತ್ತಿ ಡಿವೈಡೆಡ್ ಬೈ 5, ಎಗೇನ್ ಡಿವೈಡೆಡ್ ಬೈ 1000 ಮಾಡಿ, ಎಷ್ಟು ಬರುತ್ತೆ 13.9 ಬರುತ್ತೆ. ಸೊ ದ ಕೆ ಎಫ್ ವ್ಯಾಲ್ಯೂ ಈಸ್ 13.9 ಕೆಲ್ವಿನ್ ಕೆ ಜಿ ಪರ್ ಮೋಲ್ ಆಗುತ್ತೆ, ಕೆಲ್ವಿನ್ ಕೆ ಜಿ ಪರ್ ಮೋಲ್. ಓಕೆನಾ, ಅರ್ಥ ಆಗಿದೆ ಅಲ್ರಪ್ಪ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಒನ್ ನೋಡಿ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ 44 ನೋಡಿ, ಆಯಿತಾ, ಒಂದೇ ಕಡೆ ಇರಲ್ಲ. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ ದ ಮೊಲಾಲಿಟಿ ಆಫ್ ಮೀಥೇನ್ ಇನ್ ಅ ಬೆನ್ಝೀನ್ ಅಟ್ 298 ಕೆಲ್ವಿನ್ ಇಸ್ 4.25 × 10⁵ mm ಆಫ್ ಮರ್ಕ್ಯುರಿ. ಅಂದರೆ ಇದೇನಿದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಏನು ಸಿಂಬಲ್ಲು, ಕೆ ಎಚ್ ಅಲ್ವಾ, ಕೆ ಎಚ್ ಅಂತ ಹಾಕೊಳ್ಳಿ. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಮೀಥೇನ್. ಮೋಲ್ ಫ್ರ್ಯಾಕ್ಷನ್ ಆಫ್ ಮೀಥೇನ್ ಅಂತ ಹೇಳಿದ್ರೇನು, ಎಕ್ಸ್ ಬಿ ಆಗುತ್ತಾ, ಬಿಕಾಸ್ ಮೀಥೇನ್ ಇಸ್ ಅ ಸಲ್ಯೂಟು ಇನ್ ಬೆನ್ಝೀನ್ ಅಟ್ 298 ಕೆಲ್ವಿನ್ ಅಂಡರ್ 760 mm ಆಫ್ ಮರ್ಕ್ಯುರಿ. ಇದೇನಿದು ಪ್ರೆಷರ್. ಸೊ ಭಾಳ ಈಸಿ ಅಲ್ವಾ, ಪ್ರೆಷರ್ ಕೊಟ್ಟಿದ್ದಾರೆ, ಕೆ ಎಚ್ ಕೊಟ್ಟಿದ್ದಾರೆ, ಎಕ್ಸ್ ಪಿ ಕಂಡುಹಿಡಿಯಬೇಕು. ಯಾವ ಫಾರ್ಮುಲಾ, ಫಸ್ಟ್ ಫಾರ್ಮುಲಾ ಹೇಳಿದೆ ಅಲ್ವಾ ನಾನು, ಏನು, ಪಾರ್ಷಿಯಲ್ ಪ್ರೆಷರ್ ಈಸ್ ಈಕ್ವಲ್ ಟು ಹೆನ್ರೀಸ್ ಕಾನ್ಸ್ಟೆಂಟ್ ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಲ್ಯೂಟ್ ಅಲ್ವಾ. ಸೊ ಹೆನ್ರೀಸ್ ಕಾನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದಾರಪ್ಪ, 4.27 ಇಂಟು 10⁵ mm ಆಫ್ ಮರ್ಕ್ಯುರಿ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಷ್ಟಾಗುತ್ತೆ, ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ, 760 mm ಆಫ್ ಮರ್ಕ್ಯುರಿ. ಸೊ ಏನು ಕಂಡುಹಿಡಿಬೇಕು ನಾವು, ಪ್ರೆಷರ್ ತಾನೇ, ಮೋಲ್ ಫ್ರ್ಯಾಕ್ಷನ್ ತಾನೇ ಕಂಡುಹಿಡಿಯಬೇಕು. ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯಬೇಕು. ಇದು 760 ಮೋಲ್ ಫ್ರ್ಯಾಕ್ಷನ್ ಅಲ್ಲ, ಸಾರಿ ಅಲ್ವಾ, ಇಟ್ಸ್ ಅ ಪ್ರೆಷರ್. 760 ಅನ್ನೋದೇನಪ್ಪ, ಪ್ರೆಷರ್. ಎಷ್ಟು, 760 ಇಲ್ಲಿ ಹಾಕೋಣ. ನಾವು ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯಬೇಕು, ಹೌದಲ್ವಾ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಬಿ ಇಸ್ ಈಕ್ವಲ್ ಟು 760 ಹೋಲ್ ಡಿವೈಡೆಡ್ ಬೈ 4.27 ಇಂಟು 10⁵ ಆಗುತ್ತೆ. ಸೊ 2 ಯೂನಿಟ್ ಲೆಸ್ ಅಲ್ವಾ, ಎಕ್ಸ್ ಪಿ ಅಂದರೆ ಯೂನಿಟ್ ಲೆಸ್ ಆಗುತ್ತೆ. ಇಲ್ಲೂ MM ಆಫ್ ಮರ್ಕ್ಯುರಿ ಕ್ಯಾನ್ಸಲ್ ಆಗುತ್ತೆ. ಸೊ ಯೂನಿಟ್ ಬರಲ್ಲ. ಇದನ್ನು ಡಿವೈಡ್ ಮಾಡಿದ್ರೆ ಆಯಿತು. 760 ಡಿವೈಡೆಡ್ ಬೈ 4.27 ಎಷ್ಟಾಗುತ್ತಪ್ಪ, 177.9. ಈ 10⁻+5 ಇದೆಯಲ್ಲ, ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ, -5 ಆಗುತ್ತೆ. ಬೇಕಾದ್ರೆ -5ನ ತೆಗೆದು ಬರೆಯೋದಾದರೆ 5 ಪಾಯಿಂಟ್ ಹಿಂದೆ ಬನ್ನಿ, ಏನಾಗುತ್ತೆ ಅವಾಗ 0.0177 ಆಗುತ್ತಾ. 1 2 3 4 ಇಲ್ಲ, ಇನ್ನೂ ಒಂದು 0 ಬರಬೇಕು ಅಲ್ವಾ, 0.007. ಒಂದು ನಿಮಿಷ, ಇಲ್ಲಿಗೆ 1 2 3 ಆಯ್ತು, ಇಲ್ಲಿಗೆ ಇನ್ನೊಂದು 4, ಇನ್ನೊಂದು 5, 0.00177 ಆಗುತ್ತೆ ನೋಡಿ. ಅವಾಗ 1 2 3 4 5 ಸರಿ ಹೋಯ್ತು ಅಲ್ವಾ. ಇದು ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್. ಅರ್ಥ ಆಗಿದೆಯೇನ್ರಪ್ಪ. ಸೊ ಇದು ಫಸ್ಟ್ ಮಾಡೆಲ್ ಪೇಪರ್ಲಿರುವಂಥ 2 ಕ್ವಶನ್ಸು ಫ್ರಮ್ ದ ಸೊಲ್ಯೂಷನ್ಸು. ಈಗ ನೆಕ್ಸ್ಟ್ ಮಾಡೆಲ್ ಪೇಪರ್ಗೆ ಹೋಗೋಣ, ಸೆಕೆಂಡ್ ಮಾಡೆಲ್ ಪೇಪರ್. ಈ ಸೆಕೆಂಡ್ ಮಾಡೆಲ್ ಪೇಪರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಸೊಲ್ಯೂಷನ್ಸ್ ಮೇಲೆ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ ಕೇಳ್ತಾ ಇದ್ದಾರೆ. ಅದರದ್ದು ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ ನೋಡಿ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ವಿಟಮಿನ್ ಸಿ ಅಂದರೆ ಅದರ ಫಾರ್ಮುಲಾ ಅವರೇ ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ನಮಗೆ ಮೋಲಾರ್ ಮಾಸ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಅಲ್ವಾ. ಮೋಲಾರ್ ಮಾಸನ್ನು ಕೇಳ್ತಿಲ್ಲ ಅಂತ ಅರ್ಥ. ಮಾಸ್ ಆಫ್ ವಿಟಮಿನ್ ಸಿ ಅಂದರೆ WB ಕಂಡುಹಿಡಿಯಬೇಕು ನಾವು. ಓಕೆ, WB ವೇಟ್ ಆಫ್ ದ ಸಲ್ಯೂಟ್ ಕಂಡುಹಿಡಿಯಬೇಕು. ಅದೇ ಸಲ್ಯೂಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅಸಿಟಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡಿದ್ದಾರೆ. ಸೊ ಇದು ಸಾಲ್ವೆಂಟ್ ಆಗುತ್ತೆ, 78 ಗ್ರಾಮು ಜಾಸ್ತಿ ಇದೆ. ಸೊ WA ಆಗುತ್ತೆ. ಲೋಯರ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಬೈ 1.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ ನೋಡಿ. ಈ ಲೆಕ್ಕದಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರೇ ಡೆಲ್ಟಾ TF. ಯಾಕೆಂದರೆ KF ಕೊಟ್ಟಿದ್ದಾರೆ ನೋಡಿ. KF ಅಂದರೆ KF ಫಾರ್ಮುಲಾ ಯೂಸ್ ಮಾಡೋಣ. ಸೊ ಡೆಲ್ಟಾ TF ಎಷ್ಟಾಗುತ್ತೆ, 1.5 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇನ್ನು KF ಅವರೇ ಕೊಟ್ಟಿದ್ದಾರೆ, ಎಷ್ಟಪ್ಪ, KF 3.9 ಕೊಟ್ಟಿದ್ದಾರೆ ಕೆಲ್ವಿನ್ kg per ಮೋಲು. ಇನ್ನು WA ಗೊತ್ತಾಯಿತು ನಿಮಗೆ,
ಡಬ್ಲ್ಯೂ ಎ ಎಷ್ಟು 78 ಗ್ರಾಮು. ಡಬ್ಲ್ಯೂ ಬಿನ ನಾವು ಕಂಡುಹಿಡಿಬೇಕು, ಕ್ವಶನ್ ಮಾರ್ಕು. ಇನ್ನು ಆಸ್ಕಾರ್ಬಿಕ್ ಆ್ಯಸಿಡ್ದು ಮೋಲಾರ್ ಮಾಸನ್ನು MB ನಾವೇ ಕಂಡುಹಿಡ್ಕೋಬೇಕಾಗತ್ತೆ. ಹೇಗೆ ಆಲ್ರೆಡಿ ಹೇಳ್ಕೊಟ್ಟೆ ನಾನು. C6H8O6 ಇದೆ ಅಲ್ವಾ, ಕಾರ್ಬನ್ ಎಷ್ಟಿದೆ 6 ಇದೆ, ಇಂಟು ಅಟಾಮಿಕ್ ಮಾಸು 12 6 72. ಹೈಡ್ರೋಜನ್ನು 8 ಇದೆ ಅಲ್ವಾ, ಇಂಟು ಅಟಾಮಿಕ್ ಮಾಸು 1 8 1 8 ಆಯಿತು. ಆಕ್ಸಿಜನ್ನು 6 ಇದೆ, ಇಂಟು 16 96 ಆಗುತ್ತಾ. ಸೊ 8 + 2 10 16 ಆಯಿತು, 10 70 176 ಗ್ರಾಮ್ ಆಯ್ತು ಅಲ್ವಾ. ಇದು MBನೂ ಸಿಕ್ಬಿಡ್ತು. ಸೊ ಇಷ್ಟು ಡಾಟಾ ಸಿಗ್ತಾ, ಡಾಟಾ ಬರ್ಕೊಂಡ್ರೆ ಫಸ್ಟ್ ಅರ್ಥ ಆಯ್ತಾ. ಡಾಟಾ ಬರ್ಕೊಂಡಿದ್ದು 1.5 3.9 78 WB ಕಂಡುಹಿಡಬೇಕು. ಈಗ ಫಾರ್ಮುಲಾ ಗೆಸ್ ಮಾಡಬೇಕು. KF ಇದೆ, ಡೆಲ್ಟಾ TF ಇದೆ ಅಂತ ಹೇಳಿದ್ರೆ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ತಾನೇ ಯೂಸ್ ಮಾಡಬೇಕು ನಾವು. ಸೊ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ಹಾಕೋಣ ಫಸ್ಟ್. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ಏನು ಫಾರ್ಮುಲಾ ಅದು? MB is equal to KF ಇಂಟು WB, ಎಲ್ಲ ಗ್ರಾಮಲ್ಲಿ ಇರೋದ್ರಿಂದ 1000 ಹಾಕೋತೀನಿ, ಡಿವೈಡೆಡ್ ಬೈ ಡೆಲ್ಟಾ TF ಇಂಟು WA ತಾನೆ. ಬಟ್ ಈಗ ನಮ್ಗೆ ಕೇಳಿರೋದೇನವರು WB ಕೇಳಿದ್ದಾರೆ. ಆವಾಗ ಸ್ವಲ್ಪ ಫಾರ್ಮುಲಾನ ಆಲ್ಟ್ರ್ ಮಾಡ್ಕೋಬೇಕಂದ್ರೆ, ಅಂದರೆ ಇದನ್ನು ಇಲ್ಲೇ ಉಳಿಸ್ಕೊಳ್ಳೋಣ, WB ಇಲ್ಲೇ ಉಳಿಸ್ಕೊಳ್ಳೋಣ, ಉಳಿದ ಟರ್ಮನ್ನು ಆ ಕಡೆ ತಗೊಳ್ಳಿ. ಏನಾಗುತ್ತೆ ಅವಾಗ? WB is equal to MB ಅಲ್ವಾ, ಇಂಟು ಡೆಲ್ಟಾ TF ಇಂಟು WA ಡಿವೈಡೆಡ್ ಬೈ KF ಇಂಟು 1000 ಆಗಲ್ವಾ. ಸೊ ನೀವು ಗಾಬರಿ ಆಗಿಬಿಡ್ತೀರಾ, ಅದೇ ಎಕ್ಸಾಕ್ಟಾಗಿ MBನೇ ಕೇಳಬೇಕು ಅಂತೇನಿಲ್ಲ. ಒಂದು ಟರ್ಮ್ ಕೇಳಿದಾಗ ಸ್ವಲ್ಪ ಫಾರ್ಮುಲಾನ ಆಲ್ಟ್ರ್ ಮಾಡ್ಕೊಳ್ಳಿ, ಅದೇ ಫಾರ್ಮುಲಾ ಆಗಿರುತ್ತೆ. ಓಕೆನಾ. ಸೊ MB ಎಷ್ಟಪ್ಪ? 176 ಇಂಟು ಡೆಲ್ಟಾ TF ಎಷ್ಟು? 1.5 ಡಿಗ್ರಿ ಸೆಲ್ಸಿಯಸ್. ನೋಡಿ, ಡಿಫ್ರೆನ್ಸ್ ಕೊಟ್ಟಿದ್ರೆ ಅದನ್ನು ಕೆಲ್ವಿನಿಗೆ ಏನು ಕನ್ವರ್ಟ್ ಮಾಡಬೇಡಿ. ಡಿಫ್ರೆನ್ಸ್ ತೊಗೊಂಡ್ರು ಕೆಲ್ವಿನ್ ಕನ್ವರ್ಟ್ ಮಾಡಿ ತೊಗೊಂಡ್ರು ಅಷ್ಟೇ ಬರುತ್ತೆ, ಕನ್ವರ್ಟ್ ಮಾಡಬೇಡಿ. 1.5 ಇಂಟು WA ಎಷ್ಟಪ್ಪ? 78 ಗ್ರಾಮು, ಡಿವೈಡೆಡ್ ಬೈ KF ಎಷ್ಟು ಕೊಟ್ಟಿದ್ದಾರೆ? 3.9 ಇದೆ, ಇಂಟು 1000. ಏನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮುಗೀತು. ಸೊ ಫಸ್ಟ್ ಏನಿದೆ, ನ್ಯೂಮರೇಟರ್ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 176 ಇಂಟು 1.5 ಇಂಟು 78 ಇಸ್ ಈಕ್ವಲ್ ಟು 3, ಒಟ್ಟಿಗೆ ಡಿವೈಡ್ ಮಾಡಿಬಿಡಿ. ಡಿವೈಡೆಡ್ ಬೈ 3.9 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ, ಮತ್ತೆ ಡಿವೈಡ್ ಬೈ 1000 ಎಷ್ಟು ಬರುತ್ತೆ? 5.28. ಏನದು? ಗ್ರಾಮ್. ಅಂದರೆ ಅಷ್ಟು ಗ್ರಾಮನ್ನು 78 ಗ್ರಾಮ್ ಅಸಿಟಿಕ್ ಆ್ಯಸಿಡಲ್ಲಿ ಏನು ಮಾಡಿದ್ದಾರೆ? ಡಿಸಾಲ್ವ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಎಷ್ಟೋ ಜನ ತುಂಬ ಕಷ್ಟ ಸೊಲ್ಯೂಷನ್ಸು, ಹಂಗೆ ಕೊಟ್ಬಿಡ್ತಾರೆ, ಹಿಂಗೆ ಕೊಟ್ಬಿಡ್ತಾರೆ, ಈ ಸಲ ಹಂಗೆ ಬರೋದೇ ಇಲ್ಲ ಸರ್ ಹೇಳಿರೋ ಥರ. ಅದೇ ಫಾರ್ಮುಲಾ ಬರುತ್ತೆ ಕಣ್ರಪ್ಪ. ಬಟ್ ಮೊದಲೆಲ್ಲ MB ಮೇಲೆ ಕೇಳ್ತಾ ಇರೋ ಕ್ವಶನ್ನು, ಬಟ್ ಆ ಫಾರ್ಮುಲಾದಲ್ಲಿ ಈಗ ಏನು ಬೇಕಾದ್ರೂ ಕೇಳ್ಬೋದು. ಆವಾಗ ನೀವು ಸ್ವಲ್ಪ ಫಾರ್ಮುಲಾನ ಆಲ್ಟ್ರ್ ಮಾಡ್ಕೊಳ್ಳಿ ಅಷ್ಟೇ, ಅದರಲ್ಲಿ ಏನು ಕಷ್ಟ ಇಲ್ಲ. ಓಕೆನಾ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ 42ನಲ್ಲಿದೆ. ಹೆಪ್ಟೇನ್ ಆ್ಯಂಡ್ ಆಕ್ಟೇನ್. ಹೆಪ್ಟೇನ್ ಕೊಟ್ಟಿದ್ದಾರೆ. ಹೆಪ್ಟೇನ್ ಅಂದರೆ ಎಷ್ಟಪ್ಪ? 7 ಅಲ್ವಾ, ಕಾರ್ಬನ್ನು 7 ಇರುತ್ತೆ. C7 H ಎಷ್ಟಾಗುತ್ತೆ? 7 2 14 + 2 16, C7 H16 ಆಗುತ್ತೆ. ಆಕ್ಟೇನ್ ಅಂತ ಹೇಳಿದ್ರೆ C8 8 2 16 + 2 18, C8 H18 ಆಗುತ್ತೆ. ಇದು ಹೆಪ್ಟೇನ್ ಫಾರ್ಮುಲಾ H ಅಂತ ಬರ್ಕೋತೀನಿ, ಆಕ್ಟೇನ್ ಫಾರ್ಮುಲಾನ O ಅಂತ ಬರ್ಕೋಣ. Ideal solution at 373 Kelvin, vapor pressure of two liquids components are 105 46. ಅಂದರೆ ಪ್ರೆಷರ್ ಕೊಟ್ಟಿದ್ದಾರೆ, ವೇಪರ್ ಪ್ರೆಷರ್ ಇಬ್ಬರದು ಕೊಟ್ಟಿದ್ದಾರೆ. ಯಾರದು? ಪ್ರೆಷರ್ ಆಫ್ ಹೆಪ್ಟೇನ್ ಕೊಟ್ಟಿದ್ದಾರೆ. H ಅಂತ ಬರ್ಕೋತೀನಿ. ಎಷ್ಟಪ್ಪ? 105.2 ಕಿಲೋ ಪ್ಯಾಸ್ಕಲ್. ಅದರ ಪಾರ್ಷಿಯಲ್ ಪ್ರೆಷರ್ ಆಫ್ O ಕೊಟ್ಟಿದ್ದಾರೆ. ಎಷ್ಟು? 46.8 ಕಿಲೋ ಪ್ಯಾಸ್ಕಲ್. 2 ವ್ಯಾಲ್ಯೂ ಸಿಕ್ತು. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್. ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಅಂದರೆ P ಕಂಡುಹಿಡಿಯಬೇಕು. ಓಕೆನಾ. ಸೊ ಈ P ಕಂಡುಹಿಡಿಯಬೇಕು. ಆಮೇಲೆ ವೆಯ್ಟ್ ಕೊಟ್ಟಿದ್ದಾರೆ, ಕಂಟೈನಿಂಗ್ 26 ಗ್ರಾಮ್ ಆಫ್ ಹೆಪ್ಟೇನ್. ವೆಯ್ಟ್ ಆಫ್ ಹೆಪ್ಟೇನ್ ಎಷ್ಟು? 26 ಗ್ರಾಮ್. ಆ್ಯಂಡ್ ವೆಯ್ಟ್ ಆಫ್ ಆಕ್ಟೇನ್ ಇಸ್ ಈಕ್ವಲ್ ಟು 35 ಗ್ರಾಮ್. ಇಷ್ಟು ಡಾಟಾ ಕೊಟ್ಟಿದ್ದಾರೆ. ಏನು ಕಷ್ಟ ಇದೇನರಪ್ಪ ಈ ಫಾರ್ಮುಲಾ? ಇದು ಡಾಟಾಸ್ ಎಲ್ಲ ನೋಡ್ತಿದ್ದಾಗೆ ಪಾರ್ಷಲ್ ಪ್ರೆಷರ್ ಕೊಟ್ಟಿದ್ದಾನೆ, ವೆಯ್ಟ್ಸ್ ಕೊಟ್ಟಿದ್ದಾನೆ, ಟೋಟಲ್ ಪ್ರೆಷರ್ ಕೇಳ್ತಾ ಇದ್ದಾನೆ. ಯಾವ ಫಾರ್ಮುಲಾ? ಒಂದೇ ಫಾರ್ಮುಲಾ ತಾನೇ ಇರೋದು ಟೋಟಲ್ ಪ್ರೆಷರ್ ಕಂಡುಹಿಡಿಯೋಕ್ಕೆ. ಏನದು ಟೋಟಲ್ ಪ್ರೆಷರ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ? ನಿಮಿಷ. ಎಸ್, ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು P0 A ಬದಲು H ಅಂತ ತಗೋತೀನಿ, X ಆಫ್ H ಪ್ಲಸ್ P0 ಆಫ್ ಆಕ್ಟೇನ್ ಪ್ಲಸ್ ಮೋಲ್ ಫ್ರ್ಯಾಕ್ಷನ್ ಆಫ್ ಆಕ್ಟೇನ್. ಈಗ ಪ್ರಾಬ್ಲಮ್ ಏನು? ಟೋಟಲ್ ಪ್ರೆಷರ್ ಕಂಡುಹಿಡಿಯಬೇಕು. P0 ಆಫ್ H ಎಷ್ಟು ಕೊಟ್ಟಿದ್ದಾರಪ್ಪ? 105.2 ಕೊಟ್ಟಿದ್ದಾರೆ.
ಪ್ಲಸ್ ಪಿ ನಾಟ್ ಆಫ್ ಆಕ್ಟೇನ್ ಎಷ್ಟು ಕೊಟ್ಟಿದ್ದಾರೆ 46.8. ಸೊ ಈಗ ನಿಮಗೆ ಪ್ರಾಬ್ಲಮ್ ಆಗ್ತಿರೋದಿಲ್ಲಿ ಮೋಲ್ ಫ್ರಾಕ್ಷನ್ ಕೊಟ್ಟಿಲ್ವಲ್ಲ ಸರ್, ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಕೊಟ್ಟಿಲ್ಲ, ಆಕ್ಟೇನ್ ಕೊಟ್ಟಿಲ್ಲ, ಕಂಡುಹಿಡ್ಕೋಬೋದಲ್ವಾ? ಮೋಲ್ ಫ್ರಾಕ್ಷನ್ ಕಂಡುಹಿಡಿಕೆ ಮೋಲ್ಸ್ ಬೇಕಲ್ವಾ? ಮೋಲ್ಸ್ ಕಂಡುಹಿಡ್ಕೊಳ್ಳೋಣ. ಮೋಲ್ಸ್ ಆಫ್ ಹೆಪ್ಟೇನ್ ಫಸ್ಟ್ ಕಂಡುಹಿಡಿಯೋಣ. ಅದಕ್ಕೆ ಏನು ಮಾಡಬೇಕು? ನಮಗೆ ಗಿವನ್ ಮಾಸ್ ಎಷ್ಟು 26 ಗ್ರಾಮ್. ಹಾಗಾದರೆ ಮೋಲಾರ್ ಮಾಸ್ ಬೇಕು, ನೀವೇ ಕಂಡುಹಿಡ್ಕೊಳ್ಳಿ. ಮೋಲಾರ್ ಮಾಸ್ ಈಗ ತಾನೇ ಹೇಳ್ಕೊಟ್ಟೆ ಅಲ್ವಾ? ಹೆಪ್ಟೇನ್ದು ಮೋಲಾರ್ ಮಾಸು 12, ಕಾರ್ಬನ್ 7 ಇದೆ, ಇಂಟು 12 ಹಾಕೋಣ. ಎಷ್ಟಾಗುತ್ತೆ? 84 ಆಗುತ್ತಾ? ಹೈಡ್ರೋಜನ್ 16 ಇದ್ದರೆ ಅದು ಅಟಾಮಿಕ್ ಮಾಸ್ 1 ಇದೆ, 16 ಆದರೆ ಎಷ್ಟಾಯಿತು? 100 ಆಯಿತು. ಸೊ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ? 0.26 ಬರುತ್ತೆ ಮೋಲ್ಸ್. ಅದೇ ರೀತಿ ಮೋಲ್ಸ್ ಆಫ್ ಆಕ್ಟೇನ್ ಕಂಡುಹಿಡ್ಕೊಳ್ಳೋಣ. ಆಕ್ಟೇನ್ ಎಷ್ಟು ಗ್ರಾಮ್ ಇದೆ? 35 ಗ್ರಾಮ್ ಇದೆ. ಅದ್ರದ್ದು ಮೋಲಾರ್ ಮಾಸ್ ಕಂಡುಹಿಡ್ಕೊಳ್ಳಿ. ಹೇಗೆ? ಕಾರ್ಬನ್ ಎಷ್ಟಿದೆ? 8 ಇದೆಯಾ? 8 ಹಾಕೋಣ. ಕಾರ್ಬನ್ನು 8 ಇದೆ, ಇಂಟು 12. 12 8 96 96. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ? 18 ಇದೆ, ಅದರ ಅಟಾಮಿಕ್ ಮಾಸ್ 1 18 ಆಗುತ್ತಾ? ಸೊ ಆ್ಯಡ್ ಮಾಡಿ. 8 + 6 ಎಷ್ಟಾಗುತ್ತೆ? 14, 10, 11, 114 ಆಯಿತು. ಇದನ್ನು 114 ತೊಗೊಂಡು ಡಿವೈಡ್ ಮಾಡೋಣ. ಓಕೆನಾ? 35 ಡಿವೈಡೆಡ್ ಬೈ 114 ಮಾಡೋಣ. ಎಷ್ಟು ಬಂತಪ್ಪ? 0.30 ಮೋಲ್ ಸಿಕ್ತಾ? ಸೊ ಮೋಲ್ ಸಿಕ್ಕಿದ ಮೇಲೆ ಏನು ಮಾಡೋಣ? ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡ್ಕೊಂಬೋಣ. ಒಬ್ರದ್ದು ಕಂಡುಹಿಡ್ಕೊಳ್ಳೋಣ, ಯಾರ್ದು? ಹೆಪ್ಟೇನೆ ಕಂಡುಹಿಡ್ಕೊಳ್ಳೋಣ. ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯೋದು ಹೇಗೆ? ಯಾರಿಗೆ ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿತಾ ಇರೋದು ಅವ್ರದ್ದು ಮೋಲ್ಸನ್ನು ತೊಗೊಳ್ಳಿ, ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್ ತೊಗೊಳ್ಳಿ. ಟೋಟಲ್ ಮೋಲ್ಸ್ ಎಷ್ಟಾಗುತ್ತೆ? 0.56 ಆಗುತ್ತಾ? ಡೈರೆಕ್ಟಾಗಿ ಬರ್ಕೋಬೋದಲ್ವಾ? ಸೊ ಡಿವೈಡ್ ಮಾಡಿ. 0.26 ಡಿವೈಡೆಡ್ ಬೈ 0.56 ಎಷ್ಟಾಗುತ್ತೆ? 0.464 ಆಯಿತು ಅಲ್ವಾ? ಇದೇನಿದು ಮೋಲ್ ಫ್ರ್ಯಾಕ್ಷನ್ ಆಫ್ ಹೆಪ್ಟೇನ್ ಸಿಕ್ತು. ಈಗ ಮೋಲ್ ಫ್ರ್ಯಾಕ್ಷನ್ ಆಫ್ ಆಕ್ಟೇನ್ ಕಂಡುಹಿಡಿಯೋಕೆ ಏನು ಮಾಡಿ? 1 - 0.46 ಮೋಲ್. ಇನ್ನೊಂದ್ಸಲ ಫಾರ್ಮುಲಾ ಹಾಕೊಳ್ಳೋದೇನು ಬೇಡ, ಅದನ್ನೇ -1 ಮಾಡಿಬಿಡಿ. ಎಷ್ಟು ಬರುತ್ತೆ? 0.535 ಮೋಲ್ಸ್ ಸಿಗ್ತಾ. ಈಗ ಮೋಲ್ ಫ್ರ್ಯಾಕ್ಷನ್ ಇಬ್ಬರದ್ದು ಅದನ್ನು ಹಾಕ್ಕೊಳ್ಳಿ. ಈಗ ಹೆಪ್ಟೇನ್ ತಾನೇ ಫಸ್ಟ್ ಇರೋದು. ಹೆಪ್ಟೇನ್ ಎಷ್ಟು ಬಂತಪ್ಪ ಮೋಲ್ ಫ್ರ್ಯಾಕ್ಷನ್ನು? 0.464 ಬಂತು. ಇಂಟು ಆಕ್ಟೇನ್ ಎಷ್ಟು ಬಂತು? 0.535 ಬಂತು. ಈಗ ಸಿಂಪ್ಲಿಫೈ ಮಾಡೋಣ. ಫಸ್ಟು 105.2 ಇಂಟು 0.464 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತಪ್ಪ? 48.81 ಬಂತು. ಪ್ಲಸ್ ಹಾಗೆಯೇ 46.8 ಇಂಟು 0.535 ಮಾಡೋಣ. ಎಷ್ಟು ಬರುತ್ತೆ? 25.03 ಬಂತು. ಈಗ ಎರಡನ್ನ ಆ್ಯಡ್ ಮಾಡೋಣ. ಪ್ಲಸ್ 48.81 ಪ್ಲಸ್ 25.03 ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 73.84 ಬಂತು. ಇದು ಟೋಟಲ್ ಪ್ರೆಷರ್. ಸರಿ, ಯೂನಿಟ್ ಏನು ಬರೆಯೋದು? ಯೂನಿಟ್ ಹೆಂಗೆ ಬರೆಯೋದು? ಯೂನಿಟ್ ಅಲ್ಲೇ ಇದು ನೋಡಿ, ಕಿಲೋ ಪ್ಯಾಸ್ಕಲ್ ಕೊಟ್ಟಿದ್ದಾನೆ. ಸೊ ಕಾಮನ್ ತೆಗೆದ್ರೆ ನಿಮಗೆ ಕಿಲೋ ಪ್ಯಾಸ್ಕಲೇ ಬರ್ತದೆ. ಇಷ್ಟಕ್ಕೆ 3 ಮಾರ್ಕ್ಸ್. ಅರ್ಥ ಆಯ್ತೇನ್ರಪ್ಪ? P0 ಕೊಟ್ಟಿದ್ರು, ಆಫ್ ಹೆಪ್ಟೇನ್ ಆಕ್ಟೇನ್ ಎರಡರದ್ದು P0 ಕೊಟ್ಟಿದ್ರು, ಆದರೆ ಮೋಲ್ ಫ್ರ್ಯಾಕ್ಷನ್ ಕೊಟ್ಟಿರಲಿಲ್ಲ. ಮೋಲ್ ಫ್ರ್ಯಾಕ್ಷನ್ಗೆ ಏನು ಮಾಡಿದ್ವಿ? ಫಸ್ಟು ಮೋಲ್ಸ್ ಕಂಡುಹಿಡ್ಕೊಂಡ್ರಿ, ಎರಡರದ್ದು ಮೋಲ್ಸ್ ಕಂಡುಹಿಡಿದ ಮೇಲೆ ಏನು ಮಾಡಿದ್ರಿ? ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡ್ಕೊಂಡ್ರಿ. ಅರ್ಥ ಆಯ್ತಾ? ಆ ಮೋಲ್ಸ್ ಕಂಡುಹಿಡಿಯೋಕ್ಕೆ ಮೋಲಾರ್ ಮಾಸ್ ನೀವೇ ಕಂಡುಹಿಡ್ಕೋಬೇಕು. ಕ್ಲಿಯರ್? ಇದು ಸೆಕೆಂಡ್ ಪೇಪರಲ್ಲಿ ಇದ್ದಂಥ ಸೊಲ್ಯೂಷನ್ ಚಾಪ್ಟರ್ದು ಕ್ವಶನ್ಸು. ದೆನ್ ಲಾಸ್ಟ್ ಥರ್ಡ್ ಪೇಪರನ್ನು ನೋಡೋಣ. ಥರ್ಡ್ ಪೇಪರ್ಲಿ ಫಸ್ಟ್ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ದ ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹೌದಾ? ಕ್ವಶನ್ ಈಸ್ ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇಯರಿಂದನೂ ಕಲ್ತಿದ್ದೀರಾ. ಬಟ್ ಆ ಮೊಲಾಲಿಟಿಗೆ ಒಂದು ಹಿಂಟ್ ಕೊಟ್ಟಿದ್ದಾನೆ ಕಂಡುಹಿಡಿಯೋಕ್ಕೆ. 20% W/V ಅಂತ ಕೊಟ್ಟಿದ್ದಾನೆ. ಅದೇನು ಅಂತ ಹೇಳ್ತೀನಿ. ಡೆನ್ಸಿಟಿನೂ ಕೊಟ್ಟಿದ್ದಾರೆ, 1.2 g/cm3. ಮೋಲಾರ್ ಮಾಸ್ ಕೊಟ್ಟಿದ್ದಾರೆ. ಫಸ್ಟು ಮೊಲಾಲಿಟಿ ಕಡೆಯಿಂದ ಹೋಗೋಣ. ಮೊಲಾಲಿಟಿಗೆ ಏನಪ್ಪ ಫಾರ್ಮುಲಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇನ್ 1 kg ಆಫ್ ಸಾಲ್ವೆಂಟ್. ಹೌದಾ? ಮೋಲ್ಸ್ ಆಫ್ ಸಲ್ಯೂಟ್ ಬೇಕು ಮತ್ತು kg ಆಫ್ ಸಾಲ್ವೆಂಟ್ ಬೇಕು. ಸೊ ಸಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು ಅಂತ ಕಂಡುಹಿಡ್ಕೋಬೇಕು. ಇಲ್ಲಿ ಸಾಲ್ವೆಂಟ್ ಯಾವುದು? ಅಕ್ವೆಸ್ ಅಂತ ಇರೋದ್ರಿಂದ ವಾಟರೇ ಆಗಿರುತ್ತೆ. ಸಲ್ಯೂಟ್ ಯಾವುದಾಗಿರುತ್ತೆ? KI ಆಗಿರುತ್ತೆ. ಈಗ ನನಗೆ ಮೋಲ್ಸ್ ಕಂಡುಹಿಡಿಯೋಕ್ಕೆ ಮೋಲಾರ್ ಮಾಸ್ ಏನೋ ಅವ್ರು ಕೊಟ್ಟಿದ್ದಾರೆ. ಇನ್ನೇನು ಬೇಕು? ಗಿವನ್ ಮಾಸ್ ಬೇಕು. ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ಹಿಂಟ್ ಕೊಟ್ಟಿದ್ದಾರೆ. 20% W/V ಅಂತ. ಇದನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಾನು. 20%ನ ಸ್ಪ್ಲಿಟ್ ಮಾಡಿ. ಏನು? 20 ಗ್ರಾಮ್ ಇನ್ 100 ಗ್ರಾಮ್ ಆಫ್ ಸಲ್ಯೂಷನ್ ಅಂತ. ಸಾರಿ, 100 ml, ಯಾಕೆಂದರೆ ವಾಲ್ಯೂಮ್ ಅಂತಿದೆ ನೋಡಿ, ಅದರಿಂದ ml ಅಂತ ತಗೋಬೇಕು. W/W ಅಂತಿದ್ರೆ ಎರಡೂ ಗ್ರಾಮಲ್ಲೇ ತಗೋಬೋದಿತ್ತು. ಬಟ್ W/V ಅಂತಿರೋದ್ರಿಂದ 20 ಗ್ರಾಮ್ ಇನ್ 100 ml ಆಫ್ ಸಲ್ಯೂಷನ್ ಅಂತ. ಆವಾಗ 100ಅಲ್ಲಿ ನೀವು 20ನ ತೆಗೆದುಬಿಟ್ರೆ ಉಳಿದೇನೆಷ್ಟಪ್ಪ? 80 ml ಆಫ್ ವಾಟರ್. ಓಕೆನಾ? 80 ml ಆಫ್ ವಾಟರ್ ಇದೆ. ಇಲ್ಲಿ ನೋಡಿ,
ಇಲ್ಲಿ 100 ml ಸೊಲ್ಯೂಷನ್ ಅಂತಿದೆ ಮತ್ತು ಇವರು W/V ಅಂತ ಕೊಟ್ಟಿರೋದ್ರಿಂದ ನಮಗೇನಿಲ್ಲಿ 100 ml ಸೊಲ್ಯೂಷನ್ ಬರುತ್ತೋ ಫಸ್ಟ್ ಅದನ್ನು ನಾವು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ವಾಲ್ಯೂಮಲ್ಲಿದೆ. ನಮಗೆ ವೆಯ್ಟ್ ಆಫ್ ದ ಸಾಲ್ವೆಂಟ್ ಬೇಕಾಗಿರೋದಲ್ವಾ, ಗ್ರಾಮಲ್ಲಿ ಬೇಕಾಗಿರೋದು ml ಅಲ್ಲ. ಸೊ ಅದಕ್ಕೇನು ಮಾಡಿ ಇದು 20 ಗ್ರಾಮ್ ಸಿಕ್ಬಿಡ್ತು WB ಅಂತ ಅನ್ಕೋಣ. ಈಗ ಸೊಲ್ಯೂಷನ್ನ 100 ಇಂಟು ಡೆನ್ಸಿಟಿ ಕೊಟ್ಟಿದ್ದಾರಲ್ವ 1.2 ಮಾಡೋಣ. ಓಕೆ, ಏನಾಗುತ್ತೆ ಅವಾಗ 1.2 ಮಾಡಿದ್ರೆ ನಿಮಗೆ 100 ಇಂಟು 1.2 ಮಾಡೋಣ 120 ಆಗುತ್ತಲ್ವಾ, 120 ಗ್ರಾಮ್ ಆಯಿತು. ಓಕೆನಾ. ಸೊ ಈ 120 ಗ್ರಾಮ್ ಸೊಲ್ಯೂಷನ್ ಇದೆ ಟೋಟಲ್, ನಮಗೆ 120 ಗ್ರಾಮ್ ಸೊಲ್ಯೂಷನ್ ಇದೆ. ಆ 120 ಗ್ರಾಮ್ ಸೊಲ್ಯೂಷನಲ್ಲಿ ಸಲ್ಯೂಟ್ ಎಷ್ಟಿದೆ 20 ಗ್ರಾಮ್ ಇದೆ. ಸೊ 20 ಗ್ರಾಮ್ ತೆಗೆದ್ಬಿಡೋಣ, ಮೈನಸ್ 20 ಗ್ರಾಮ್ ತೆಗೆದ್ಬಿಟ್ರೆ ನಿಮಗೆ ವಾಟ್ರ್ ಉಳಿಯೋದೆಷ್ಟು 100 ಗ್ರಾಮ್ ವಾಟ್ರ್ ಉಳಿತಾ ಇದೆ. ಅಂದರೆ ಇದು WA ಆಯಿತು. ಓಕೆ, ಸೊ ಅಲ್ಲಿಗೆ WA ಸಿಕ್ತು ಎಷ್ಟಪ್ಪ 100 ಗ್ರಾಮ್. ಅದು ಗ್ರಾಮಲ್ಲಿರೋದ್ರಿಂದ ಇಂಟು 1000 ಹಾಕೋಣ. ಬಟ್ ಈಗ ಇನ್ನೇನು ಪ್ರಾಬ್ಲಮ್ ಆಗಿದೆ ನಿಮಗೆ ಅಂದರೆ ನಮಗೆ ವೆಯ್ಟ್ ಆಫ್ ದ ಸಲ್ಯೂಟ್ ಇದೆ, ಮೋಲ್ಸ್ ಬೇಕು, ಹೌದಲ್ವಾ. ಮೋಲ್ಸಿಗೆ ಏನಪ್ಪ ಫಾರ್ಮುಲಾ, ಮೋಲ್ಸಿಗೆ ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಎಷ್ಟು 20, K5 ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ 166. ಸೊ 20/166 ಮಾಡೋಣ. 20 ಡಿವೈಡೆಡ್ ಬೈ 166 ಎಷ್ಟಾಗುತ್ತೆ 0.120 ಬರುತ್ತೆ. 0.120 ಅದನ್ನಿಲ್ಲ ಹಾಕೋಣ 0.120. ಈಗ ಇಲ್ಲಿ 20 ಕ್ಯಾನ್ಸಲ್ ಆಯಿತು. 10 ಇಂಟು 0.12 ಅಂದರೆ 1.2 ಮೊಲಾಲ್ ಆಯಿತು. ಅರ್ಥ ಆಯ್ತಾ. ಅಂದರೆ ಮೊಲಾಲಿಟಿನೇ ಬೇಕಾಗಿರೋದು ನಿಮಗೆ. ಬಟ್ ಅವನೇನು ಮಾಡಿದ್ದಾನೆ, ಆ ಮೋಲ್ಸನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ ನಿಮಗೆ, 20% W/V ಅಂತ ಕೊಟ್ಟಿದ್ದಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಈಗ ಇದೇ 20% ಅಕಸ್ಮಾತ್ ಹೀಗೆ ಕೊಡ್ಬೋದು, W/W ಅಂತ ಕೊಟ್ಟಿದ್ರೆ ಆವಾಗ ನೀವು 20 ಗ್ರಾಮ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್ ಅಂತ ಬರೆದ್ಬಿಟ್ಟು 100ಅಲ್ಲಿ -20 ಮಾಡಿದ್ರೆ ಎಷ್ಟಾಗ್ತಿತ್ತು ನಿಮಗೆ 80 ಗ್ರಾಮ್ ಸಾಲ್ವೆಂಟ್ ಆಗ್ತಿತ್ತು. ಅವಾಗ ಇದನ್ನೇ ನೀನು WA ಅಂತ ತಗೋಬೋದಿತ್ತು, ಇದು WB ಡೈರೆಕ್ಟಾಗಿ ತಗೋಬೋದಿತ್ತು. ಯಾವಾಗ W/W ಅಂತ ಕೊಟ್ಟಿದ್ರೆ. ಬಟ್ ಅವ್ರು ಕೊಟ್ಟಿರೋದು W/V ಅಂದರೆ ಆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಯಾವುದಲ್ಲಿದೆ ಅಂದರೆ ml ಅಲ್ಲಿದೆ. ಓಕೆ, ಅದನ್ನು ನಾವು ಗ್ರಾಮ್ ಮಾಡ್ಕೋಬೇಕು, ಅದಕ್ಕೆ ಅವರು ಡೆನ್ಸಿಟಿನ ಕೊಟ್ಟಿದ್ದಾರೆ. ಅರ್ಥ ಆಯ್ತೇನ್ರಪ್ಪ. ಇದು ಫಸ್ಟ್ ಪ್ರಾಬ್ಲಮ್ಮು ಥರ್ಡ್ ಮಾಡಲ್ ಪೇಪರಿಂದ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನೋಡಿ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರಾ ಇಲ್ಲ, ವೇಪರ್ ಪ್ರೆಷರ್ ಆಫ್ ವಾಟರ್ ಅಟ್ 293 ಕೆಲ್ವಿನ್ 17.535 mm ಆಫ್ ಮರ್ಕ್ಯೂರಿ. ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ವಾಟರ್ದು, ಅಂದರೆ ಅದನ್ನು P0 ಅಂತ ತೊಗೊಳ್ಳೋಣ. ಓಕೆ, ಯಾಕೆಂದರೆ ವಾಟರ್ ಬಿಟ್ಟು ಇನ್ನೇನಿಲ್ಲ ಅಲ್ವಾ, ಪ್ರೆಷರ್ಗೆ ಪ್ಯೂರ್ ಆಗಿದೆ, ಅದಕ್ಕೆ P0 ಅಂತ ತೊಗೊಳ್ಳೋಣ. ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಆಫ್ ವಾಟರ್ದ ವೇಪರ್ ಪ್ರೆಷರ್ ಕಂಡುಹಿಡಿಯಬೇಕಂತೆ. ಯಾವಾಗ ವೆನ್ 25 ಗ್ರಾಮ್ ಆಫ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ 450 ಗ್ರಾಮ್ ಆಫ್ ವಾಟರ್. ಅಂದರೆ ಇದು ಕಂಬೈನ್ ಸ್ಟೇಟಲ್ಲಿ ಕೇಳ್ತಾ ಇದ್ದಾರೆ. ಕಂಬೈನ್ ಸ್ಟೇಟಲ್ಲಿ ಅಂದರೆ ನಾವೇನು ಮಾಡಬೇಕು, P ಕಂಡುಹಿಡಿಯಬೇಕಾ. ಸೊ P0 ಕೊಟ್ಟಿದ್ದಾರೆ, P ಕಂಡುಹಿಡಿಯಬೇಕು. ಜೊತೆಗೆ ಗ್ಲೂಕೋಸ್ದ ಅಮೌಂಟ್ ಕೊಟ್ಟಿದ್ದಾರೆ 25, ವಾಟರ್ದ ಅಮೌಂಟ್ ಕೊಟ್ಟಿದ್ದಾರೆ 450. ಈಗ ಸ್ವಲ್ಪ ಯೋಚನೆ ಮಾಡಿ, P0 ಕೊಟ್ಟಿದ್ದಾರೆ, P ಕೇಳ್ತಾ ಇದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ ಯೂಸ್ ಮಾಡ್ಬೋದಾ. ಸೊ ಅಲ್ಲೇನು ಬರುತ್ತಪ್ಪ ನಿಮಗೆ MB ಫಾರ್ಮುಲಾ ಏನು, MB ಈಸ್ ಈಕ್ವಲ್ ಟು WB ಇಂಟು MA ಡಿವೈಡೆಡ್ ಬೈ WA ಇಂಟು P0 ಡಿವೈಡೆಡ್ ಬೈ P0 ಮೈನಸ್ P ಅಂತಿತ್ತು. ಇದೇ ತಾನೇ ಫಾರ್ಮುಲಾ. ಈಗ ಇದರಲ್ಲಿ ನಿಮಗೆ WA ಯಾವುದು, WB ಯಾವುದು, MA MB ಎಲ್ಲ ಹೇಳ್ತೀನಿ. P0 ಕೊಟ್ಟಿದ್ದಾರೆ, P1 ಕಂಡುಹಿಡಿಬೇಕು. ಹೇಗೆ ನೋಡ್ಕೊಳ್ಳಿ, 25 ಗ್ರಾಮ್ ಮತ್ತು 450 ಗ್ರಾಮ್. ಕಡಿಮೆ ಇರೋದು ಯಾವುದಪ್ಪ 25, ಅದನ್ನು WB ಅಂತ ತೊಗೊಳ್ಳೋಣ, ಕಡಿಮೆ ಇರೋದು. ಇನ್ನು 450 ಜಾಸ್ತಿ ಇದೆ, ಅದು WA ಆಯಿತು. ಓಕೆ, ಈಗ B ಗ್ಲೂಕೋಸ್ ಅಲ್ವಾ, ಗ್ಲೂಕೋಸ್ದು ಮೋಲಾರ್ ಮಾಸ್ ಎಷ್ಟಪ್ಪ 180, ಅದನ್ನು MB ಅಂತ ತೊಗೊಳ್ಳೋಣ. ವಾಟರ್ ಈಸ್ ಅ ಸಾಲ್ವೆಂಟು, ಅದರದ್ದು ಮೋಲಾರ್ ಮಾಸು 18 ಗ್ರಾಮ್. ಓಕೆ, ಅಲ್ಲಿಗೆ WA WB MA MB ಸಿಕ್ತು, 4 ಟರ್ಮ್ ಸಿಕ್ತು. ಇನ್ನು P0 ಸಿಕ್ಕಿದೆ. ಇನ್ನು P1 ತಾನೇ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ಸ್ವಲ್ಪ ಫಾರ್ಮುಲಾನ ಚೇಂಜ್ ಮಾಡ್ಕೊಳ್ಳೋಣ. ಏನು ಮಾಡೋಣ, P0 ಡಿವೈಡೆಡ್ ಬೈ P0 ಮೈನಸ್ P ಹಾಗೆ ಉಳಿಸ್ಕೊಂಡು ಉಳಿದ ಟರ್ಮ್ನಲ್ಲೇ ಈ ಕಡೆ ತೊಗೊಂಬಿಡಿ. MB ಇಂಟು WA ಡಿವೈಡೆಡ್ ಬೈ WB ಇಂಟು MA. ಹಿಂಗೆ ಮಾಡ್ಕೋಬೋದಾ. ಸೊ ಮಾಡಿಕೊಂಡು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. MB ಎಷ್ಟಪ್ಪ 180 ಇಂಟು WA ಎಷ್ಟು 450. ಓಕೆ, ಆ್ಯಂಡ್ WB 25 ಕರೆಕ್ಟಾ. ಆ್ಯಂಡ್ MA
MA ವಾಟರ್ 18. ಈಗ ಇದಿಷ್ಟನ್ನ ಸಾಲ್ವ್ ಮಾಡ್ಕೊಂಬಿಡಿ. ಫಸ್ಟು ಎಷ್ಟಾಗುತ್ತೆ, ಫಸ್ಟು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 180 ಇಂಟು 450 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 25 ಮತ್ತೆ ಈಕ್ವಲ್ಸ್ ನೋಡಿ ಡಿವೈಡೆಡ್ ಬೈ 18 ಮಾಡಿ ಇಂಟು ಮಾಡಿಬಿಡ್ತೀರ. ಸೊ 180 ಬಂತು. ಇದು ಆನ್ಸರ್ ಎಷ್ಟು ಬರುತ್ತೆ? 180. ಇದೇನು ಬಂದಿದೆ ನಿಮಗೆ? P0 ಡಿವೈಡೆಡ್ ಬೈ P0 ಮೈನಸ್ P ಅಲ್ವಾ. ಬಟ್ ನಮಗೆ ಬೇಕಾಗಿರೋದೇನು? P ಬೇಕಲ್ವಾ, ಅದಕ್ಕೆ ಸ್ವಲ್ಪ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಇದನ್ನು ನಾನು P0 ಮೈನಸ್ P ಡಿವೈಡೆಡ್ ಬೈ P0 ರೆಸಿಪ್ರೋಕಲ್ ತಗೋತೀನಿ. 1/180 ಆಗುತ್ತಾ? ಸೊ ಇದನ್ನು ಸ್ಪ್ಲಿಟ್ ಮಾಡಿಕೊಂಡ್ರೆ 1 ಮೈನಸ್ P ಬೈ P0 ಈಸ್ ಈಕ್ವಲ್ ಟು 1/180 ಆಗುತ್ತೆ. ಓಕೆ, 1 ಆ ಕಡೆ ಕಳಿಸಿ ಇದನ್ನ ಈ ಕಡೆ ತೊಗೊಂಡ್ರೆ P ಬೈ P0 ಈಸ್ ಈಕ್ವಲ್ ಟು 1 ಮೈನಸ್ 1/180 ಆಗುತ್ತೆ. ಓಕೆ, 1/180 ಎಷ್ಟಾಗುತ್ತೆ ನೋಡ್ರು? 1/180 ಈಸ್ ಈಕ್ವಲ್ ಟು 0.05 ಅಲ್ವಾ, ಈಸ್ ಈಕ್ವಲ್ ಟು 1 ಮೈನಸ್ 0.0055 ಬರುತ್ತೆ. ಅದನ್ನು 1ನಿಂದ ಮೈನಸ್ ಮಾಡ್ಕೊಂಬಿಡಿ. ಎಷ್ಟು ಬರುತ್ತೆ ನಿಮಗೆ? 0.994 ಬರುತ್ತೆ. ಇದೇನಿದು P ಬೈ P0. ಬಟ್ ನಮಗೆ ಬೇಕಾಗಿರೋದು P ತಾನೇ. 0.994 ಇಂಟು P0 ಮಾಡೋಣ ಅಲ್ವಾ. ಸೊ 0.994 ಇಂಟು P0. P0 ಎಷ್ಟಪ್ಪ ಕೊಟ್ಟಿರೋದವರು? ಮತ್ತಾಯಿತು. P0 17.535 ಅಲ್ವಾ. 17.535 ಅದನ್ನು ಮಲ್ಟಿಪ್ಲೈ ಮಾಡಿ ಇಂಟು 17.535 ಎಷ್ಟು ಬರುತ್ತೆ? 17.43 ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಬರ್ತಾ ಇದೆ. ಸೊ ಯೂನಿಟ್ ಏನು ಬರೀತೀರಾ ಅಂತ ಕೇಳಿದ್ರೆ ಯೂನಿಟ್ ಅಲ್ಲೇನಿದೆಯೋ ಅದೇ ಯೂನಿಟನ್ನು ಬರೀರಿ. ಯೂನಿಟ್ ಏನು ಕೊಟ್ಟಿದ್ದಾರೆ? MM ಆಫ್ ಮರ್ಕ್ಯೂರಿ. ಸೊ ಯು ಕ್ಯಾನ್ ರೈಟ್ ಇಟ್ MM ಆಫ್ ಮರ್ಕ್ಯೂರಿ. ಓಕೆನಾ? ಅರ್ಥ ಆಯ್ತೀನರಪ್ಪ? ಜಸ್ಟ್ ಇಷ್ಟೇ. ಈ ಥರ ಕೆಲವು ಸಲ ಫಾರ್ಮುಲಾ ನೀವು ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಅದರ್ವೈಸ್ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಡೈರೆಕ್ಟ್ ಬಂದಿದೆ ಪ್ರಾಬ್ಲಮ್ಸು. ಬಟ್ ಕೆಲವೊಂದು ಸಲ ಇದು ನೀಟ್ ಲೆವೆಲ್ ಮತ್ತು CET ಲೆವೆಲಲ್ಲಿಗೂ ಅನುಕೂಲ ಆಗುತ್ತೆ. ಈ ಥರ ಸ್ವಲ್ಪ ನೀವು ಫಾರ್ಮುಲಾನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದಿಷ್ಟು ನಿಮಗೆ 3 ಮಾಡೆಲ್ ಪೇಪರಿಂದ ಸೊಲ್ಯೂಷನ್ ಚಾಪ್ಟರಿಂದ ಬಂದಿರುವಂಥ ಕ್ವಶನ್ಸು. ಸೊ ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಫಾರ್ಮುಲಾಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತು ಯಾವ್ಯಾವ ಟರ್ಮ್ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ. WA ಅಂದ್ರೇನು, WB ಅಂದ್ರೇನು, P0 ಅಂದ್ರೇನು, P ಅಂದ್ರೆ ಈ ಥರ ಟರ್ಮ್ಸ್ಗಳನ್ನ ಚೆನ್ನಾಗಿ ತಿಳ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಯಾವ ಫಾರ್ಮುಲಾನ ಗೆಸ್ ಮಾಡಿ ಟರ್ಮ್ಸನ್ನು ಬರ್ಕೊಂಡು ಏನಾದ್ರು ಒಂದು ಆಲ್ಟ್ರ್ ಮಾಡ್ಕೋಬೇಕಾ ನೋಡಿ. ಆಲ್ಟ್ರ್ ಮಾಡ್ಕೊಂಡಿಲ್ಲ ಅಂದರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ. ಅರ್ಥ ಆಯ್ತಲ್ವೇನಪ್ಪ? ಸೊ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಟಿಲ್ ದೆನ್ ಟೇಕ್ ಕೇರ್. ಬಾಯ್.